ನಿನಾದವು ಹರಡಿದೆ, ಜನ ಸಮುದಾಯದ ಧ್ವನಿ ಇಲ್ಲಿದೆ. ತನು ಮನದ ಸ್ಪಂದನ, ಭಾವದ ಕಂಪನ, ಆರೋಗ್ಯ ಶಿಕ್ಷಣ ಮಾಹಿತಿ ಹಂಚೋಣ. ರೇಡಿಯೋ ನಿನಾದ ಜನಮನದ ನಾದ ತರಂಗ. ರೇಡಿಯೋ ನಿನಾದ ಜನಮನದ ನಾದ ತರಂಗ. ಆರೋಗ್ಯವೇ ನಮ್ಮ ಭಾಗ್ಯವು, ನೆಮ್ಮದಿಯ ನಾಳೆಯು, ಬದುಕಿಗೆ ಹೊಸ ಹುರುಪು, ಉಲ್ಲಾಸದ ಜೀವನ ನಿತ್ಯವೂ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇದರ ಸಹಯೋಗದಲ್ಲಿ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸುವ ಸರಣಿ ಕಾರ್ಯಕ್ರಮ ಎಸ್ಟಿಎಂ ಆರೋಗ್ಯವಾಣಿ. ಆರೋಗ್ಯದ ಕಾಳಜಿಯಲ್ಲಿ ಮುಂಜಾಗೃತಾ ಕ್ರಮವು ನೆನಪಿರಲಿ, ವೈದ್ಯರ ಸಲಹೆಯು ಪಾಲಿಸುತ್ತಾ ಮಾಹಿತಿ ತಿಳಿಯೋಣ, ತಿಳಿಸೋಣ, ಆರೋಗ್ಯವ ಕಾಪಾಡೋಣ. ನಮ್ಮ ಆರೋಗ್ಯವಾಣಿ ಇದು ಎಸ್ಟಿಎಂ ಆರೋಗ್ಯವಾಣಿ, ಇದು ಎಸ್ಟಿಎಂ ಆರೋಗ್ಯವಾಣಿ. ಎಲ್ಲ ರೇಡಿಯೋ ನಿನಾದ ಕೇಳುಗರಿಗೆ ಆತ್ಮೀಯವಾದ ನಮಸ್ಕಾರ. ಎಸ್ಡಿಎಂ ಆರೋಗ್ಯವಾಣಿ ಈ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದು ನಮ್ಮೊಂದಿಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇಲ್ಲಿನ ವ್ಯವಸ್ಥಾಪಕ ನಿರ್ದೇಶಕರಾದ ಎಂ ಜನಾರ್ದನ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ, ನಿಮಗೂ ನಮಸ್ಕಾರ. ನಮ್ಮ ಆರೋಗ್ಯವಾಣಿ ಇದು ಎಸ್ಟಿಎಂ ಆರೋಗ್ಯವಾಣಿ, ಇದು ಎಸ್ಟಿಎಂ ಆರೋಗ್ಯವಾಣಿ. ಎಂ ಜನಾರ್ದನ ಸರ್ ಅವರು ಇವತ್ತು ನಮಗೆ ಎಸ್ಡಿಎಂ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವಂತಹ ಸೌಲಭ್ಯಗಳು ಮತ್ತೆ ಸಂಸ್ಥೆಯ ಕಾರ್ಯಚಟುವಟಿಕೆಗಳು ಜೊತೆಗೆ ಜನ ಸಮುದಾಯಕ್ಕೆ ಆರೋಗ್ಯದ ಅರಿವು ಮೂಡಿಸುವಲ್ಲಿ ಸಂಸ್ಥೆಯ ಪಾಲು ಎಲ್ಲ ವಿಚಾರದ ಬಗ್ಗೆ ನಮ್ಮೊಂದಿಗೆ ಮಾತುಗಳನ್ನು ಹಂಚಿಕೊಳ್ಳಿದ್ದಾರೆ. ಮೊದಲನೇದಾಗಿ ಈ ಎಸ್ಡಿಎಂ ಆಸ್ಪತ್ರೆ ಸ್ಥಾಪನೆ ಹಿಂದೆ ಇರುವಂತಹ ಉದ್ದೇಶ, ಇದರ ಬಗ್ಗೆ ನಮ್ಮ ಕೇಳುಗರಿಗೆ ಮೊದಲನೇದಾಗಿ ಹೇಳ್ತೀರಾ ಸರ್? ತಮಗೆಲ್ಲ ಗೊತ್ತಿದ್ದಂಗೆ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಅವರ ಚಾವಡಿನಲ್ಲಿ ಕುಂತಾಗ ಸುಮಾರು ಜನರು ಬಂದು ಹೋಗ್ತಿದ್ರು. ಜಾಸ್ತಿ ಮಂದಿ ಅವರು ಬಾಯಿಂದ ಅವ್ರು ಕೇಳಿದ್ದು ಹೆಲ್ತ್ ರಿಲೇಟೆಡ್ ಇಶ್ಯೂಸ್ಗೋಸ್ಕರ ಇಲ್ಲಿಂದ ಮ್ಯಾಂಗ್ಳೂರ್ ತನಕ ಹೋಗ್ತಿದ್ರಂತೆ. ಅಂದರೆ ನಾನು ಮಾತಾಡೋದು ಒಂದು 11-12 ವರ್ಷ ಹಿಂದೆದು ಮಾತು. ಇಲ್ಲಿಂದ ಮ್ಯಾಂಗ್ಳೂರ್ ತನಕ ಹೋಗ್ತಿದ್ರು. ಆವಾಗ ಈ ರೋಡು ಅಷ್ಟು ಸರಿಯಾಗಿ ಇರ್ತಿದ್ದಿಲ್ಲ, ಸೇರಕ್ಕೆ 2 ತಾಸು ಮೇಲೆ ಟೈಮ್ ಆಗ್ತಿತ್ತು. ಸುಮಾರು ಮಂದಿ ಸ್ಪೆಷಲಿ ಈ ಹಾರ್ಟ್ ರಿಲೇಟೆಡ್ ಹೃದಯಕ್ಕೆ ಸಂಬಂಧ ಇದ್ದವರು ದಾರಿನಲ್ಲೇ ಅವರು ಡೆತ್ ಆಗಿದ್ದ ಕೇಸಸ್ ಅವ್ರು ಕೇಳಿದ್ರು. ಕೆಲವೊಂದು ಮಂದಿ ಬೇರೆ ವಿಷಯಕ್ಕೆ ಸಹಿತ ಇಲ್ಲಿಂದ 2 ತಾಸು ಅಲ್ಲಿ ಹೋಗೋದು, ಮತ್ತೆ ಅಲ್ಲಿ ಒಂದು 2 ತಾಸು ಟೈಮ್ ಬರೋದು, 4 hours ಪ್ಲಸ್ ಅಲ್ಲಿ ಒಮ್ಮೊಮ್ಮೆ ಒಂದು ಇಡೀ ದಿವಸ ಇರೋದು, ಅಲ್ಲಿ ಬೇರೆ ಖರ್ಚು, ಇದೆಲ್ಲ ಅವರು ಮನಸ್ಸಿಗೆ ತುಂಬಾ ನೋವಾಗಿ ಯಾಕೆ ಇಲ್ಲಿ ಒಂದು ಹಾಸ್ಪಿಟಲ್ ನಾವೇ ಕಟ್ಸಬಾರದು ಇಂಥ ಗ್ರಾಮೀಣ ಪ್ರದೇಶದಲ್ಲಿ ಅಂತ ಅವರು ತುಂಬ ದೊಡ್ಡ ಮನಸ್ಸು ಮಾಡಿ ಆ ಕಾಲದಲ್ಲೇ ಸುಮಾರು ಒಂದು 16 ಕೋಟಿ ರೂಪಾಯಿ ಖರ್ಚು ಮಾಡಿ ನಮ್ಮ ಡಿಸ್ಟ್ರಿಕ್ಟ್ ಲೆವೆಲ್ನಲ್ಲಿ ಇರೋ ಒಂದು ಅತ್ಯಂತ ದೊಡ್ಡ ಹಾಸ್ಪಿಟಲ್ನು ಆಲ್ ಫೆಸಿಲಿಟೀಸ್ ಇಂದ ಇಲ್ಲಿ ಕಟ್ಸಿದ್ದಾರೆ. ಅದು ಉದ್ದೇಶ ಏನಂದ್ರೆ ಇಲ್ಲಿ ಜನರು ಅವರ ಒಂದು ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಯಾವುದೇಕೋಸ್ಕರ ಆಗಲಿ ಅವ್ರಿಗೆ ತೊಂದರೆ ಆಗಬಾರ್ದು, ಮತ್ತೆ ಅತ್ಯಂತ ಕಡಿಮೆ ದರದಲ್ಲಿ, ಅದು ಇಂಪಾರ್ಟೆಂಟು, ಸೇವೆ ಅವರಿಗೆ ಸಿಗಬೇಕು ಅಂತ ಅಂದು ಈ ಬಂದ ದೊಡ್ಡ ದೊಡ್ಡ ಡಾಕ್ಟರ್ಸ್ ಬಂದರೆ ಅವರಿಗೆ ಫ್ರೀಯಾಗಿ ಅಕಾಮಿಡೇಷನ್ ಸಹಿತ ಅವರು ಹಾಸ್ಪಿಟಲ್ ಆವರಣದಲ್ಲೇ ಮಾಡಿ ಕೊಟ್ಟಿದ್ದಾರೆ. ಈ ಒಂದು ಉದ್ದೇಶ ತುಂಬ ನಾವು ಸಂತೋಷ ಪಡುವಾಗ ವಿಷಯ. ಯಾಕಂದರೆ ಪೂಜ್ಯರು ಇಷ್ಟೆಲ್ಲ ಜನರ ಬಗ್ಗೆ ಕಾಳಜಿ ತಗೊಂಡು ಈ ಒಂದು ಹಾಸ್ಪಿಟಲ್ ಸ್ಪೆಷಲಿ ಬಡ ಜನರಿಗೋಸ್ಕರ ಇದೊಂದು ಸ್ಟಾರ್ಟ್ ಮಾಡಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಅತ್ಯುತ್ತಮವಾದಂತಹ ಒಂದು ಸೇವೆಯನ್ನು ನೀಡುವ ಮೂಲಕ, ಜೊತೆಗೆ ಜನರ ವಿಶ್ವಾಸವನ್ನ ಗಳಿಸುವ ಮೂಲಕ ಈ ಒಂದು ಆಸ್ಪತ್ರೆ ಜನಮಾನಸದಲ್ಲಿ ಉಳಿದುಕೊಂಡಿದೆ ಅಂತಾನೆ ಹೇಳ್ಬೋದು ಸರ್. ಹಾಗೆಯೇ ಈಗ ಗ್ರಾಮೀಣ ಭಾಗದ ಜನರಿಗೆ ನೀಡ್ತಾ ಇರುವಂತಹ ವಿಶೇಷ ಸೇವೆಗಳ ಬಗ್ಗೆ ಸ್ವಲ್ಪ ಇವತ್ತಿನ ದಿವಸಕ್ಕೆ ನಾವು ನೋಡಿದ್ರೆ ನಮ್ಮ ಎಸ್ಡಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ನಲ್ಲಿ ನಿಮಗೆ ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ನಲ್ಲಿ ಸಿಗೋ ಎಲ್ಲ ತರ ಸೌಲಭ್ಯಗಳು ಇಲ್ಲಿ ಸಿಗ್ತಾ ಇದ್ದಾವೆ. ಇದಕ್ಕೆ ಈ ಒಂದು 3 ವರ್ಷದಲ್ಲಿ
ಪೂಜ್ಯರು ಒಂದು 20 ಕೋಟಿ ಮೇಲೆ ಖರ್ಚು ಮಾಡಿದ್ದಾರೆ. ಅಂದರೆ ಜನರಿಗೆ ಎಲ್ಲ ಒಂದು ಲೇಟೆಸ್ಟ್ ಇದು ಟೆಕ್ನಾಲಜಿ ಇರ್ಬೋದು, ಇಕ್ವಿಪ್ಮೆಂಟ್ ಇರ್ಬೋದು, ಡಾಕ್ಟರ್ಸ್ ಬೇಕಂತ. ತುಂಬ ಸಂತೋಷವಾದ ವಿಷಯ ಏನಂದರೆ 21 ಮಂದಿ ನಮ್ಮ ಕಡೆ ಕನ್ಸಲ್ಟೆಂಟ್ ಸ್ಪೆಷಲಿಸ್ಟ್ ಇದ್ದಾರೆ. ಒಂದು 26 ಮಂದಿ ಸೂಪರ್ ಸ್ಪೆಷಲಿಸ್ಟು ಪ್ರತಿ ವಾರ ಮ್ಯಾಂಗ್ಳೂರಿನಿಂದ ಬಂದು ಹೋಗ್ತಾ ಇದ್ದಾರೆ. ಮತ್ತು ಅದ್ರ ತಕ್ಕಂತೆ ಎಲ್ಲ ಥರ ಲೇಟೆಸ್ಟ್ ಇಕ್ವಿಪ್ಮೆಂಟ್ಸು ನಮ್ಮಲ್ಲಿ ಪೂಜ್ಯರು ಒದಗಿಸಿ ಕೊಟ್ಟಿದ್ದಾರೆ. ಒಂದು 4 ಆಪ್ರೇಷನ್ ಥಿಯೇಟರ್ಸ್ ಇದ್ದಾವೆ, ಆರ್ಥೋ ಥಿಯೇಟರ್ಸ್ ಸಪ್ರೇಟ್ ಇದ್ದಾವೆ, ಮೈನರ್ ಥಿಯೇಟರ್ ಸಪ್ರೇಟ್ ಇದೆ, LT ಲೇಬರ್ ಥಿಯೇಟರ್ ಅಂದರೆ ಡೆಲಿವರಿಗೆ ಸಪ್ರೇಟ್ ಥಿಯೇಟರ್ ಇದೆ, ಮತ್ತು ಆಪ್ತಾಲ್ ಕಣ್ಣಿಗೆ ಸಂಬಂಧಿಸಿದ ಥಿಯೇಟರ್ ಸಪ್ರೇಟ್ ಇದೆ. ಯಾಕೆ ಇಷ್ಟು ಸಪ್ರೇಟ್ ಇದೆ ಅಂದರೆ ಯಾವುದೇ ಒಂದು ಆಪ್ರೇಷನ್ ಆದಾಗ ಕೆಲವೊಂದು ಆಪ್ರೇಷನ್ಗೆ 4 ಗಂಟೆ ಆಗುತ್ತೆ, ನಾವು ಕಾಯೋದು ಬೇಕಾಗಿಲ್ಲ, ಬೇರೆ ಥಿಯೇಟರ್ ರೆಡಿ ಇರೋದ್ರಿಂದ ಅಲ್ಲಿ ಇಮಿಡಿಯೇಟ್ಲಿ ಇನ್ನೊಬ್ರಿಗೆ ನಾವು ಟ್ರೀಟ್ಮೆಂಟ್ ಕೊಡ್ಬೋದು. ಸೊ ಪೂಜ್ಯರು ಯಾವುದೇ ಅಂದರೆ ತಿಂಗಳಕ್ಕೊಮ್ಮೆ ನಮ್ಮದು ಹಾಸ್ಪಿಟಲ್ದು ರಿವ್ಯೂ ಮಾಡ್ತಾರೆ ಪರ್ಫಾರ್ಮೆನ್ಸ್. ರಿವ್ಯೂ ಮಾಡಿದಾಗ ಅವ್ರು ಫಸ್ಟ್ ನನಗೆ ಕೇಳೋದು ಒಂದೇ, ಜನರಿಗೆ ಇನ್ನೂ ಏನು ನಾವು ಮಾಡ್ಬೋದು, ನಿಮ್ಮ ಕಡೆ ಎಂಥ ಒಂದು ಅವರ ಒಂದು ಬೇಡಿಕೆ ಬರ್ತಾ ಇದ್ದಾವೆ, ನಾವು ಏನು ಮಾಡಿದರೆ ಮತ್ತಷ್ಟು ಒಳ್ಳೆ ನಾವು ಸರ್ವಿಸ್ ಅವ್ರಿಗೆ ಕೊಡ್ಬೋದು ಅಂತ. ಸೊ ಈ ಇದರಲ್ಲಿ ನಮ್ಮ ಒಳ್ಳೆ ಡಾಕ್ಟರ್ಸ್ ನೀರು ತರೋದಾಗಲಿ, ಅವ್ರಿಗೆ ಬೇಕಾದ ಸೌಲಭ್ಯಗಳು ಕೊಡೋದಾಗಲಿ. ಸೊ ನೀವು ಒಂದು ಆಶ್ಚರ್ಯ, ಯಾಕಂದರೆ 21 ಮಂದಿ ಸ್ಪೆಷಲಿಸ್ಟ್ ಡಾಕ್ಟರ್ಸ್ ನಮ್ಮಲ್ಲಿ ಇರೋದು, ಒಂದು 26 ಮಂದಿ ಡ್ಯೂಟಿ ಡಾಕ್ಟರ್ಸ್ ನಮ್ಮಲ್ಲಿ ಇದ್ದು ಅವ್ರಿಗೆ ಸದಾ ಸೇವೆ ನಾವು ಕೊಡ್ತಾ ಇದ್ದೀವಿ. ಅಂದರೆ ಈಗ ನೋಡಿ 4 ಮಂದಿ ಮೆಡಿಸಿನ್ ಡಾಕ್ಟರ್ಸ್ ಇದ್ದಾರೆ, 3 ಮಂದಿ ಈ ಡೆಲಿವರಿ ಕೇಸ್ ಸಂಬಂಧಿ OBG ಗೈನಕಾಲಜಿಸ್ಟ್ ಅಂತೀವಿ, 4 ಮಂದಿ ಎಲುಬು ಡಾಕ್ಟರ್ ಅಂದರೆ ಆರ್ಥೋ ಡಾಕ್ಟರ್ ಇದ್ದಾರೆ, ಕಣ್ಣಿನ ಡಾಕ್ಟರ್ ಇದ್ದಾರೆ, ಸರ್ಜನ್ಸ್ ಇದ್ದಾರೆ, ENT ಸ್ಪೆಷಲಿಸ್ಟ್ ಕಿವಿ ಗಂಟ್ಲು ಮೂಗುದು ಸ್ಪೆಷಲಿಸ್ಟ್ ಇದ್ದಾರೆ, ಮತ್ತೆ ಚರ್ಮ ರೋಗ ತಜ್ಞರು ಸಹಿತ ಇದ್ದಾರೆ, ಮತ್ತೆ ನಮ್ಮ ಕಡೆ ಡೆಂಟಲ್ ಸರ್ವಿಸಸ್ ಸಹಿತ ಇದ್ದಾವೆ, ಪೆಥಾಲಜಿ ಸರ್ವಿಸಸ್ ಇದ್ದಾವೆ, ಮತ್ತೆ 2 ಅನಿಸ್ಥಿಷಿಯನ್ಸ್ ಇದ್ದಾರೆ, ಫಿಸಿಯೋಥೆರಪಿ ಡಿಪಾರ್ಟ್ಮೆಂಟ್ ಇದೆ ನಮ್ಮ ಕಡೆ, ಒಳ್ಳೆ ಫಿಸಿಯೋಥೆರಪಿ ಡಿಪಾರ್ಟ್ಮೆಂಟ್ ಇದೆ. ಸೊ ಒಂದು ಜನರಿಗೆ ಏನೇ ಕಾಯಿಲೆ ಬಂದರೂ ಇಲ್ಲಿ ಈವನ್ ಹೃದಯ ರೋಗಕ್ಕೆ ಸಂಬಂಧಿಸಿದ ಎಂಥ ಕಾಯಿಲೆ 4 ಮಂದಿ ಫಿಸಿಷಿಯನ್ಸ್ ಇರೋದ್ರಿಂದ ಫಸ್ಟು ನಮ್ಮ ಕಡೆ ಗೋಲ್ಡನ್ ಅವರ್ ಅಂತೀವಿ, 1 ಅವರ್ ಅದು ಒಳಗೆ ಬಂದರೆ ಅವ್ರಿಗೆ ಸ್ಟೆಬಿಲೈಸ್ ಮಾಡಿ ಮತ್ತೆ ಮ್ಯಾಂಗ್ಳೂರಿಗೆ ಹೋಗೋ ತನಕ ಅವ್ರಿಗೆ ನಾವು ಕಾಪಾಡೋ ಒಂದು ಥರ ಅದಕ್ಕೆ ಬೇಕಾದ ಇಂಜೆಕ್ಷನ್ಸ್ ಆಗಲಿ, ಅದಕ್ಕೆ ಬೇಕಾದ ಎಲ್ಲ ಥರ ಅನುಭವ ವೈದ್ಯರು ನಮ್ಮ ಕಡೆ ಇದ್ದಾರೆ ಅಂತ ಕೆಲಸಕ್ಕೆ ನಾವು ತುಂಬ ಇಷ್ಟಪಡ್ತೀವಿ. ಮತ್ತು ಇನ್ನೊಂದು 24 ಗಂಟೆ ಕೆಲವೊಂದು ಸರ್ವಿಸಸ್ ನಮ್ಮಲ್ಲಿ ಇದ್ದಾವೆ, 24x7. ಅಂದರೆ ನಿಮಗೆ ನಮ್ಮ ಕಡೆ 4 ಆ್ಯಂಬುಲೆನ್ಸ್ ಇದ್ದಾವೆ, ಇದು ಅತ್ಯಂತ ಉತ್ತಮವಾಗಿ. ಅದರಲ್ಲಿ ಒಂದು ICU ಆ್ಯಂಬುಲೆನ್ಸ್ ಇದೆ. ಈ ICU ಆ್ಯಂಬುಲೆನ್ಸ್ ಬಗ್ಗೆ ಮಾತಾಡಬೇಕಂದ್ರೆ ಒಂದು ನಾರ್ಮಲ್ ಕ್ಲಿನಿಕ್ ಎಷ್ಟು ಮಂದಿ ಜೀವನವನ್ನು ಅದು ಕಾಪಾಡಿದೋ ಒಂದು ICU ಆ್ಯಂಬುಲೆನ್ಸ್ ಅಷ್ಟು ಮಂದಿ ಜೀವನ ಕಾಪಾಡುತ್ತೆ. ICU ಆ್ಯಂಬುಲೆನ್ಸ್ ಮತ್ತು ಬೇರೆ 3 ಆ್ಯಂಬುಲೆನ್ಸ್ ಇದ್ದಾವೆ, 4 ಮತ್ತು ನಮ್ಮಲ್ಲಿ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ 24x7 ನಡೀತಾ ಇದೆ. ನಮಗೆ NICU 6 ಬೆಡ್ಸ್ ಇದ್ದಾವೆ, ಅಂದರೆ ಸಣ್ಣ ಮಕ್ಕಳದು PSU NICUದು. ಮತ್ತು ನಾನು ಅಂದಂಗೆ 4 ಆಪರೇಷನ್ ಥಿಯೇಟರ್ಸ್ ಇದ್ದಾವೆ. ಎಲ್ಲದಕ್ಕಿಂತ ಅಮ್ಮ ಬರ್ತ್ ಸೆಂಟರ್ ಅಂತ ಇದೀಗ ಹೇಮಾವತಿ ಅಮ್ಮನವರು ಸ್ಟಾರ್ಟ್ ಮಾಡಿದ್ದಾರೆ. ಅಮ್ಮ ಬರ್ತ್ ಅಂದರೆ ಈ ಹೆರಿಗೆಗೆ ಸಂಬಂಧಿಸಿದ ಡೆಲಿವರಿ ನೀವು ಬಂದು ನಮ್ಮ ಹಾಸ್ಪಿಟಲ್ನಲ್ಲಿ ಆ ಒಂದು 8 ಬೆಡ್ ಇರೋದು ರೂಮ್ಸ್ ಇರೋದು ನೋಡಿದೆ ಆಶ್ಚರ್ಯ ಆಗುತ್ತೆ. ಎಷ್ಟೋ ಮಂದಿ ಬೇರೆ ಕಡೆಯಿಂದ ಬಂದು ಆಶ್ಚರ್ಯ ಆಗುತ್ತೆ, ಇಲ್ಲಿ 3 ಲಕ್ಷ 2 ಲಕ್ಷ ಆಗೋ ಬಿಲ್ಲು ನಮ್ಮಲ್ಲಿ 60,000ಗೆ ಹೆರಿಗೆ ಸಿಸರಿನ್ ಆಗುತ್ತೆ, C-ಸೆಕ್ಷನ್. ನಾರ್ಮಲ್ ಡೆಲಿವರಿ ಅದೇ ಇದರಲ್ಲಿ ನಮ್ಮಲ್ಲಿ 18-20 ಸಾವಿರಗೆ ಆಗುತ್ತೆ. ಅದೇ ಬೇರೆ ಕಡೆ ಅದು ಅಷ್ಟು. ಅಂದರೆ ನಮ್ಮದು ಪ್ರಾಫಿಟ್ ಅಲ್ಲ, ಜನರಿಗೆ ಒಂದು ಸೇವೆ ಕೊಡುವ ಒಂದು ಇದು ಇದೆ. ಮತ್ತು ಡಯಾಲಿಸಿಸ್ ಸೇವೆ ಇದೆ, 24x7 365 ಡೇಸ್ ಫ್ರೀ ಡಯಾಲಿಸಿಸ್ ಪೂಜ್ಯರು ಮೊನ್ನೆ ಜಾನ್ವರಿಯಿಂದ ಕೊಟ್ಟಿದ್ದಾರೆ. ಅದರಿಂದ ಸುಮಾರು ಮಂದಿಗೆ ಇನ್ನೂ 4 ದಿವಸ ನಾವು ಬದುಕುತ್ತೀವಲ್ಲ, ಯಾಕಂದರೆ 3 ಸಲ 4 ಸಲ 1 ವಾರಕ್ಕೆ ಡಯಾಲಿಸಿಸ್ ಮಾಡ್ಕೊಳ್ಳೋದು ಬೇಕಾಗುತ್ತೆ ಜನರಿಗೆ. ಆದರೆ ಈ ಹಣದ ಕೊರತೆ, ಯಾಕಂದರೆ 1,500 ರೂಪಾಯಿ ಯೂಸಲಿ ನಮ್ಮನ್ನು ಚಾರ್ಜ್ ಮಾಡ್ತೀವಿ, ಬೇರೆ ಕಡೆ ಬೇರೆ ಬೇರೆ ಚಾರ್ಜಸ್ ಇದ್ದಾವೆ. 3,000 ಕೆಲವೊಂದು ಕಡೆ ಇದೆ, 5,000 ಕೆಲವೊಂದು ಕಡೆ ಇದೆ. ನಮ್ಮಲ್ಲಿ ಡಯಾಲಿಸಿಸ್ ಸೇವೆ ಸ್ಪೆಷಲಿ 1,500 ಪರ್ ಡಯಾಲಿಸಿಸ್. ಅಂದರೆ ನಿಮಗೆ 2 ಸಲ ಆದರೆ 3,000 ಆಯಿತು, 4 ಸಲ ಆದರೆ 6,000 ಆಯಿತು. ಹೌದು, ವಾರಕ್ಕೆ ಅಷ್ಟು ಖರ್ಚು ಆಗ್ತಾ ಇದ್ರೆ ತಿಂಗಳಕ್ಕೆ ಅದು 24ಇಂದ 30,000 ತನಕ ಹೋದರೆ ಅಷ್ಟು ಗಳಿಸೋರು ಯಾರಿದ್ದಾರೆ ಜನರು? ಅಷ್ಟು ಯಾರಿಗೂ ಅಷ್ಟು ಇನ್ಕಮ್ ಇರಲ್ಲ ಇಂಥ. ಸೊ ಅದು ತುಂಬ ದೊಡ್ಡ ವಿಷಯ. ಪೂಜ್ಯರು ತುಂಬ ಕಾಳಜಿ ಮಾಡಿ, ಅಮ್ಮಾಜಿ ಸಹಿತ ಇಡೀ ಹೆಗಡೆಜಿ ಕುಟುಂಬದವರು ಇದು ನಾವು ಫ್ರೀ ಮಾಡುವ, ಇದಕ್ಕೆ ಕನ್ಸೆಷನ್ ಎಲ್ಲ ಬೇಡ ಅಂತ 1 ಜಾನ್ವರಿಯಿಂದ ಮಾಡಿದ್ದಾರೆ. ಎಷ್ಟು ಮಂದಿ ಬರೀ 1 ಡಯಾಲಿಸಿಸ್ ಮಾಡ್ಕೊಳ್ಳೋ ಈಗ 4 ಸಲ ಮಾಡಿಕೊಂಡು ಇನ್ನೂ ಹೆಚ್ಚಿಗೆ ದಿವಸ ಅವರು ಜೀವನ ಮಾಡೋಕ್ಕೆ ಸಾಧ್ಯತೆ ಇದೆ. ಎಲ್ಲದಕ್ಕಿಂತ ಫೈನಾನ್ಷಿಯಲ್ ಬರ್ಡನ್ ಏನು ಅವ್ರ ತಲೆಯಲ್ಲಿ, ಅದಕ್ಕೂ ಸ್ಪರ್ಶ ಅಂತ ಹೆಸರು ಇಟ್ಟಿದ್ದಾರೆ ಅಮ್ಮಾಜಿ.
ಅಂದರೆ ಒಂದು ಫೈನಾನ್ಷಿಯಲ್ ಟಚ್, ಒಂದು ಭರೋಸಾ ಟಚ್, ಒಂದು ಹಾಸ್ಪಿಟಾಲಿಟಿ ಎಲ್ಲ ಅದು ಸಿಗಬೇಕನ್ನೋ ಒಂದು ಒಳ್ಳೆಯ ಉದ್ದೇಶದಿಂದ ಅದು ಒಂದು ಸ್ಟಾರ್ಟ್ ಮಾಡಿದ್ದಾರೆ. ಡಯಾಲಿಸಿಸ್ಸು ಅದು ಅದಕ್ಕಿಂತ ಒಂದು 5 ಸ್ಟಾರ್ ಹೋಟೆಲ್ ಇದ್ದಂಗೆ ಇರುತ್ತೆ ಡಯಾಲಿಸಿಸ್ ಸೆಂಟರ್. 1.4 crores ನಾವು ಖರ್ಚು ಮಾಡಿದ್ದಾರೆ ಪೂಜಾರು ಅದಕ್ಕೋಸ್ಕರ. ಸೊ ಪ್ರತಿಯೊಬ್ಬರಿಗೆ ಒಂದು TV, ಯಾಕಂದರೆ ಪೂಜಾರು ಕೇಳಿದರು, ಜನಾರ್ದನ್ ಎಷ್ಟು ಗಂಟೆ ಆಗುತ್ತೆ ಒಂದು ಡಯಾಲಿಸಿಸ್? 4 ಗಂಟೆ ಆಗುತ್ತೆ ಸರ್ ಅಂದೆ. 4 ಗಂಟೆ ಏನು ಮಾಡ್ತಾರೆ ಅವರು? 4 ಗಂಟೆ ಏನು ಮಾಡ್ತಾರೆ ಸರ್? ನಾವು 5-6 ಕಡೆ ಹೋಗಿ ನೋಡಿದ್ವಿ ಡಯಾಲಿಸಿಸ್ ಸೆಂಟರ್ ಮಾಡೋಕ್ಕಿಂತ ಸುಮ್ಮನೆ ಮಲಗಿದ್ದಾರೆ. 4 ಗಂಟೆ ಹೇಗೆ ಮಲಗ್ತಾರೆ ಪಾಪ ಅವರು? ಅವ್ರಿಗೇನೋ ಒಂದು ಬೇಕಲ್ಲ. ಒಂದು ಕೆಲಸ ಮಾಡಿ, ಎಲ್ಲರಿಗೂ ಒಂದು TV ಹಾಕಿ. ಮತ್ತು TV ಹಾಕಿದರೆ ಇವ್ರು ನೋಡಿದಾಗ ಅವ್ರಿಗೆ ಸೌಂಡ್ ಡಿಸ್ಟರ್ಬೆನ್ಸ್ ಆಗುತ್ತೆ. ಒಂದು ವೈರ್ಲೆಸ್ ಹೆಡ್ಫೋನ್ ಕೊಟ್ಬಿಡಿ ಅವ್ರಿಗೆ. ಯಾರು ಯಾವ ಚಾನಲ್ ಬೇಕೋ ಆ ಚಾನಲ್ ನೋಡಿ, ಎಲ್ಲ ಚಾನಲ್ ಬರೋ ಥರ ಕನೆಕ್ಷನ್ ತೋರಿ ಅಲ್ಲಿ ಡಿಶ್ ಇದರಿಂದ ಅಂತ ಅಂದು ಅದಕ್ಕೂ ನಾವು ಆ್ಯಕ್ಚುಲಿ 85 lakhs ನಾವು ಬಜೆಟ್ ಇಂದ ಮಾಡಿದ್ದು. ಇದೆಲ್ಲ ಆ್ಯಡ್ ಮಾಡೋದ್ರಿಂದ ಅದು 1.30 crore ತನಕ ಹೋಯಿತು. ಅದು ಹಣ ಹೋದ್ರೂ ಅಡ್ಡಿಲ್ಲ, ಬಂದವ್ರಿಗೆ ಒಳ್ಳೇದಾಗಲಿ ಅಂತ ಪೂಜಾರು ಅಷ್ಟೊಂದು ದೊಡ್ಡ ಇದು. ಪ್ಲಸ್ ಬಂದವ್ರಿಗೆ ಅಲ್ಲಿ ಸ್ನಾನ ಮಾಡೋದಕ್ಕೆ, ಡ್ರೆಸ್ ಚೇಂಜ್ ಮಾಡಿಕೊಂಡು ಆಫೀಸ್ ಹೋಗೋದಕ್ಕೆ ಇದೆ. ಅಂದರೆ ಸ್ಟಾಫ್ಗೆ ಸಪ್ರೇಟ್ ಬಾತ್ರೂಮ್ಸ್ ಇದ್ದಾವೆ, ಇವ್ರಿಗೆ ಸಪ್ರೇಟ್ ಚೇಂಜಿಂಗ್ ರೂಮ್ ಇದೆ. ಪ್ಲಸ್ ಬಂದು ವೇಟಿಂಗ್ ಮಾಡೋರಿಗೆ ಸಹಿತ ಸಪ್ರೇಟ್ ವೇಟಿಂಗ್ ಹಾಲ್ ಆಗಲಿ, ಅವ್ರಿಗೆ ಸಪ್ರೇಟ್ ಬಿಲ್ಲಿಂಗ್ ಮಾಡಿದ್ವಿ. ಅವ್ರಿಗೆ ನೀರಿನ ವ್ಯವಸ್ಥೆ ಆಗಿರ್ಬೋದು, ಹಾಟ್ ವಾಟರ್ ಆಗಿರ್ಬೋದು, ಮತ್ತು ಅವ್ರಿಗೆ ಸಹಿತ ಟಾಯ್ಲೆಟ್ಸ್ ಅದು ಸಪ್ರೇಟ್ ಆಗಿದೆ. ಸೊ ಇದು ಒಳ್ಳೆಯ ಒಂದು. ಮತ್ತು ನಮ್ಮಲ್ಲಿ CT ಸ್ಕ್ಯಾನ್ ಇದೆ, ಫಾರ್ಮಸಿ 24/7 ನಡೀತೈತಿ, ಮತ್ತು ಲ್ಯಾಬ್ ಸರ್ವಿಸಸ್ ಸಹಿತ 24/7 ನಡೀತೈತಿ. ಎಕ್ಸ್ರೇ ಸರ್ವಿಸಸ್ ಮತ್ತು ನಾನು ತಿಳಿಸಿದಂಗೆ ಆ್ಯಂಬುಲೆನ್ಸ್, ಇವೆಲ್ಲ ನಮಗೆ 24/7 ಯಾವಾಗ ಬಂದರು. ಮತ್ತು ಡಾಕ್ಟರ್ಸ್ ಅಲ್ಲೇ ಇರೋದ್ರಿಂದ ಯಾವುದೇ ಒಂದು 24/7 ಯಾವುದೇ ಒಂದು ಪ್ರಾಬ್ಲಮ್, ಈಗ ಸಣ್ಣ ಮಗು ಒಂದು ಕಾಯಿನ್ ಏನೋ ನುಂಗಿರ್ತಾನೆ, ಏನೋ ಒಂದು ಆಗಿರ್ಬೋದು, ಬಾತ್ರೂಮ್ನಲ್ಲಿ ಬಿದ್ದರೆ ಎನಿ ಟೈಮ್ 24/7 ಬರ್ಬೋದು. ಬಂದ ಕೂಡಲೇ ಅಲ್ಲಿ ಡ್ಯೂಟಿ ಡಾಕ್ಟರ್ ನೋಡ್ತಾರೆ, ಇಮಿಡಿಯೇಟ್ಲಿ ಸ್ಪೆಷಲಿಸ್ಟ್ಗೆ ಕಾಲ್ ಮಾಡಿದೆ, ಒಂದು 15 ನಿಮಿಷದಲ್ಲಿ ಬಂದು ಅವರಿಗೆ ಸೇವೆನೂ ಮಾಡ್ತಾ ಇದೆ. ಸೊ ನಾನು ಅನ್ನೋದೇನೆಂದರೆ ಅತ್ಯಂತ ಕಡಿಮೆ ದರದಲ್ಲಿ ಒಂದು ಕನ್ಸಲ್ಟೆಂಟ್ ಹೈಲಿ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ಗೆ ಇದರಿಂದ ಪೂಜಾರ ಒಂದು ಆದೇಶದಿಂದ ನಡೀತಾ ಇರೋ ಒಂದು ಸಂಸ್ಥೆ. ಒಂದು ರೀತಿಯಲ್ಲಿ ಗದ್ದೆಯಲ್ಲಿ ದುಡಿಯುವಂಥ ವ್ಯಕ್ತಿಯಿಂದ ಹಿಡಿದು ಗದ್ದುಗೆ ಏರುವ ವ್ಯಕ್ತಿ ಒಂದೇ ತರನಾದ ಆರೋಗ್ಯ ಸೇವೆ ಸಿಗಬೇಕು ಎನ್ನುವಂಥ ಪೂಜ್ಯ ಕಾವಂದರ ಕುಟುಂಬದ ಒಂದು ಆ ಸಾಮಾಜಿಕ ಕಳಕಳಿ ನಿಜಕ್ಕೂ ಒಂದು ಶ್ಲಾಘನೀಯವಾದಂಥ ಕೆಲಸ ಸರ್. ನಮ್ಮ ಆರೋಗ್ಯವಾಣಿ ಇದು STM ಆರೋಗ್ಯವಾಣಿ, ಇದು STM ಆರೋಗ್ಯವಾಣಿ. ಹಾಗೆಯೇ ಈಗ ಆಸ್ಪತ್ರೆ ವತಿಯಿಂದ ನಡೀತಿರುವಂಥ ಅಂದರೆ ಸಾಮುದಾಯಿಕ ಕೆಲಸಗಳು, ವಿಶೇಷವಾಗಿ ಶಿಬಿರಗಳ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ತುಂಬ ಒಳ್ಳೆಯ ಕ್ವಶನ್ ಕೇಳಿದರೆ, ಯಾಕಂದರೆ ಪೂಜಾರಿ ಯಾವಾಗೂ ಒಂದೇ ಅಂತಾರೆ, OPD ಅಂದರೆ ಔಟ್ ಪೇಷಂಟ್ ಡಿಪಾರ್ಟ್ಮೆಂಟ್ ಎಷ್ಟಿದ್ರೂ ಅವರು ಏನು ಜಾಸ್ತಿ ಅದ್ರ ಬಗ್ಗೆ ಕೇಳೋದಿಲ್ಲ. ರಿವ್ಯೂ ಟೈಮ್ನಲ್ಲಿ IP ಅಂದರೆ ಇನ್ ಪೇಷಂಟು ಜಾಸ್ತಿ ಇದೆ, ಅವ್ರಿಗೆ ಮನಸ್ಸು ನೋವಾಗುತ್ತೆ. ಇಷ್ಟು ಮಂದಿ ಇದ್ದಾರ, ಯಾಕೆ ಬೇಗ ಅವ್ರನ್ನ ಏನೋ ಮಾಡಿ ಕಲಿಸಿ, ನೀವೊಂದು ಕೆಲಸ ಮಾಡಿ, ಜಾಸ್ತಿ ಅವೇರ್ನೆಸ್ ಕ್ರಿಯೇಟ್ ಮಾಡಿ, ಅವ್ರಿಗೆ ರೋಗ ಬರಲಾರ್ದು ಮಾಡೋದಕ್ಕೆ ಜಾಸ್ತಿ ಕ್ಯಾಂಪ್ಸ್ ಮಾಡಿ ಅಂತ ಅಂತಾರೆ. ಸೊ ಅಂತ ಒಂದು ವ್ಯಕ್ತಿತ್ವ ಅವ್ರದ್ದು. ಅದನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಪ್ರತಿ ತಿಂಗಳ ನಾವು ಔಟ್ ಆಫ್ 4 Sundays 3 Sundays ನಾವು ಮೆಡಿಕಲ್ ಕ್ಯಾಂಪ್ ಮಾಡ್ತಾ ಇರ್ತೀವಿ. 2 ಹೊರಗೆ, ಒಂದು ನಮ್ಮ ಹಾಸ್ಪಿಟಲ್ನಲ್ಲೇ ನಾವು ಮಾಡ್ತಾ ಇದ್ವಿ. ಎಲ್ಲ ಥರ ಇದು ಮಾಡ್ತೇವೆ. ಅಂದರೆ ನಾವು ನಮ್ಮ ಟೀಮ್ ಇದೆ, ಮಾರ್ಕೆಟಿಂಗ್ ಟೀಮ್ ಇದೆ, ಲೈಸನ್ ಎಕ್ಸಿಕ್ಯೂಟಿವ್ ಇದ್ದಾರೆ. ಅವರೆಲ್ಲ ಏನು ಮಾಡ್ತಾರೆ ಅಂದರೆ, ಒಂದು ಲಾಸ್ಟ್ 15 yearsಯಿಂದ 15-16 ವರ್ಷದಿಂದ ಎಲ್ಲಿ ಡಾಕ್ಟರ್ ಹೋಗಿಲ್ಲ, ಎಲ್ಲಿ ರಿಮೋಟ್ ವಿಲೇಜಸ್ ಇದ್ದಾವೆ ಅಂಥ ವಿಲೇಜಸ್ನೇ ಸೆಲೆಕ್ಟ್ ಮಾಡಿಕೊಂಡು ನಾವು ಎಷ್ಟೋ ಕಡೆ ಹೋದಾಗ ಕ್ಯಾಂಪ್ ನಡೆದಾಗ ಅವ್ರು ಅಂತಿದ್ರು, ಸರ್ ನಮ್ಮ ಈ ಒಂದು ಹಳ್ಳಿನಲ್ಲಿ 16 ವರ್ಷ ಆಯಿತು, ಇಷ್ಟು ತನಕ ಒಂದು ಡಾಕ್ಟರ್ ಬಂದಿಲ್ಲ, ನೀವು ಇಷ್ಟು 5-6 ಮಂದಿ ಸ್ಪೆಷಲಿಸ್ಟ್ ಕರ್ಕೊಂಡು ಬಂದ್ರೆ ಅಂತ ಸಂತೋಷವನ್ನು ಅವರು ವ್ಯಕ್ತಪಡಿಸಿದ ಎಷ್ಟೋ ಸಲ ನಮಗಿದೆ. ಹೌದು. ಸೊ ಒಂದೊಂದು ಸಲ ಕೆಲವೊಂದು ಮಂದಿ ಬಂದು, ಸರ್ ನಮ್ಮ ವಿಲೇಜ್ನಲ್ಲಿ ಅಥವಾ ನಮ್ಮ ಟೌನ್ನಲ್ಲಿ ಕೆಲವೊಂದು ಮಾಡಂತಾರೆ, ಅಲ್ಲಿ ಹೋಗ್ತೀವಿ. ಬಟ್ ನಾವು ಸೆಲೆಕ್ಟ್ ಮಾಡೋ, ನಮಗಾಗಿ ನಾವು ಸೆಲೆಕ್ಟ್ ಮಾಡಿದ ಕ್ಯಾಂಪ್ಸ್ ಎಲ್ಲ ಅಂಥ ಕಡೆ ಇರ್ತವೆ. ಸೊ ಇಲ್ಲಿ ನಾವು ನಮ್ಮ ಇಡೀ ಲ್ಯಾಬಿಂದ ತೊಗೊಂಡು, ECGಯಿಂದ ತೊಗೊಂಡು ಡಿಪಾರ್ಟ್ಮೆಂಟ್ ಅವರು, ಮತ್ತು ಒಂದು 6-7 ಮಂದಿ ಸ್ಪೆಷಲಿಸ್ಟ್ನ ಕರ್ಕೊಂಡು ಹೋಗ್ತೀವಿ. ಡ್ಯೂಟಿ ಡಾಕ್ಟರ್ಸ್ ಇರ್ತಾರೆ. ಅಲ್ಲಿ ನಾವು ಫ್ರೀ ಚೆಕಪ್ ಮಾಡಿ ಅವ್ರಿಗೆ ಬೇಕಾದಂಥ ಸಲಹೆಗಳನ್ನು ಕೊಡೋದು, ಮತ್ತು ಒಂದು 2-3 ದಿವಸಕ್ಕೆ ಇರತಕ್ಕಂಥ ಮೆಡಿಸಿನ್ ಸಹಿತ ಫ್ರೀಯಾಗಿ ಪೂಜ್ಯರ ಆದೇಶದಂತೆ ನಾವು ಮಾಡ್ತಾ ಇದ್ದೀವಿ.
ನಮಗೆ ಇಷ್ಟ ತನಕ ನನಗೆ ಪರಿಚಯ ಇದ್ದಿದ್ದು ನಮ್ಮ ಶಿವರಾತ್ರಿ ದಿವಸ ಸಹಿತ ಸುಮಾರು ಪಾದಯಾತ್ರಿಗಳು ದರ್ಶನಕ್ಕೋಸ್ಕರ, ಮಂಜುನಾಥ ಸ್ವಾಮಿ ದರ್ಶನಕ್ಕೋಸ್ಕರ ಬರ್ತಾ ಇರ್ತಾರೆ, ಸುಮಾರು ಕಡೆಯಿಂದ ಬರ್ತಾರೆ. ಇವರೆಲ್ಲ ನಾವು 5-6 ಕಡೆ ಪೂಜ್ಯರ ಒಂದು ಆದೇಶದಂತೆ ಫ್ರೀ ಮೆಡಿಕಲ್ ಕ್ಯಾಂಪ್ ಇಡ್ತೀವಿ. ಬಂದವ್ರಿಗೆಲ್ಲ ಉಚಿತವಾಗಿ ಸ್ಪ್ರೇ ಮಾಡೋದಾಗ್ಲಿ, ಟ್ಯಾಬ್ಲೆಟ್ಸ್ ಕೊಡೋದಾಗ್ಲಿ ಇದೆಲ್ಲ ಮಾಡ್ತೀವಿ. ಪ್ರತಿ ವರ್ಷ ನಾವು ಲಾಸ್ಟ್ ಇಯರ್ ಆಗಿದ್ದ ಇದರಲ್ಲಿ ಆಲ್ಮೋಸ್ಟ್ 31,874 ಮಂದಿಗೆ ನಾವು 5 ಕಡೆ ನಮ್ಮ ಒಂದು ಫ್ರೀ ಕ್ಯಾಂಪ್ಸ್ ಇದ್ವು. ಪಾದಯಾತ್ರಿಗಳಿಗೆ ಸೇವೆ ಮಾಡೋ ಭಾಗ್ಯ ನಮಗೆ ಸಿಕ್ಕಿದೆ. ಇದಕ್ಕೆ ಸುಮಾರು ಪೂಜ್ಯರ ಕಡೆಯಿಂದ 9,45,000 ರೂಪಾಯಿ ವ್ಯಯ ಏನಿದೆ ಅವರು ನಮಗೆ ಕೊಟ್ಟಿದ್ದಾರೆ. ಇದೇ ಥರ ನಾವು ಈ ರಕ್ತದಾನ ಶಿಬಿರ ಸಹಿತ ನಾವು ಮಾಡ್ತಾ ಇರ್ತೀವಿ. ಯಾಕಂದರೆ ನಿಮಗೆ ಗೊತ್ತಿದೆ, ಈಗ ಡೆಂಗು ಈಗ ಜಾಸ್ತಿ ಇದೆ. ಡೆಂಗು ಅಂದಮೇಲೆ ರಕ್ತ ಬೇಕಾಗುತ್ತೆ. ಸೊ ರೆಡ್ ಕ್ರಾಸ್ ಅಥವಾ KMC ಕಡೆಯಿಂದ ಬರ್ತಾ ಇರ್ತವೆ. ಅವರು ನಮಗೆ ರಿಕ್ವೆಸ್ಟ್ ಮಾಡ್ತಾ ಇರ್ತಾರೆ, ಸರ್ ಜಾಸ್ತಿ ಬರ್ತಾ ಇದೆ, ನಿಮ್ಮ ಕಡೆಯಿಂದ ನಮಗೆ ಸ್ವಲ್ಪ ಬೇಕಾಗುತ್ತೆ. ಸೊ ಹಂಗಾಗಿ ನಾವು ಈಗ ಲಾಸ್ಟ್ ಇಯರ್ 24-25 ಫೈನಾನ್ಷಿಯಲ್ ಇಯರ್ ಅಂದರೆ April 4, 2024 ಇಂದ 31st March 2025 ತನಕ ನೋಡಿದರೆ 1092 ರಕ್ತ ಯೂನಿಟ್ಸು ನಾವು ಕಲೆಕ್ಟ್ ಮಾಡಿ ಬ್ಲಡ್ ಬ್ಯಾಂಕಿಗೆ ನಾವು ಕೊಟ್ಟಿದ್ದಾಗಿದೆ. ಇದರಿಂದ ನಾವು ಯಾವಾಗ ಕೇಳಿದ್ರು ಅವರು ನಮಗೆ ತುಂಬ ಇತ್ತೀಗ ಡೆಂಗು ಪೇಷಂಟ್ ಸಹಿತ ನಾವು ಪ್ಲೇಟ್ಸ್ ಇಲ್ಲೇ ತರಿಸಿ ಇಲ್ಲೇ ನಾವು ಪ್ಲೇಟ್ಲೆಟ್ ಇದು ಮಾಡ್ತಾ ಇದ್ದೀವಿ. ಇಂಥ ಒಂದು ಕಾರ್ಯಕ್ರಮ ನಮಗೆ ಈಗ ಲಾಸ್ಟ್ ಇಯರ್ ಸಹಿತ ನಾವು ಆಲ್ಮೋಸ್ಟು ಪ್ರತಿ ತಿಂಗಳ ಅಂದಿರ್ತಾರೆ. ಲಾಸ್ಟ್ ಇಯರ್ 31 ಉಚಿತ ಆರೋಗ್ಯ ಶಿಬಿರವನ್ನು ನಾವು ಮಾಡಿಸಿದ್ವಿ. 6,575 ಮಂದಿಗೆ ಇದರಿಂದ ಅವ್ರಿಗೆ ಲಾಭ ಆಗಿದೆ. ಅವರು ಒಂದು 20 lakh rupees ತನಕ ಇದಕ್ಕೆ ಖರ್ಚು ಪೂಜ್ಯರು ಕೊಟ್ಟಿದ್ದಾರೆ. ಮತ್ತು ಇದ್ರ ಜೊತೆಗೆ ನಾವು ಇಂಥ ಒಂದು ರೇಡಿಯೋ ಪ್ರೋಗ್ರಾಮ್ನಲ್ಲಿ ಆಗಲಿ ಮತ್ತು ಕೆಲವೊಂದು ಇನ್ಸ್ಟಿಟ್ಯೂಷನ್ಸ್ನಲ್ಲಿ ಆಗಲಿ, ಈಗ ಮೊನ್ನೆ ಡೆಂಗು ಫೀವರ್ ಜಾಸ್ತಿ ಇರೋದ್ರಿಂದ ನಮ್ಮ ಡಾಕ್ಟರ್ ಸಾತ್ವಿಕ್ ಸರ್ ಫಿಸಿಷಿಯನ್ ಇದ್ದರು, ಅವ್ರ ತಂಡ ಇಲ್ಲಿ ಕಾಯರ್ತಡ್ಕ ಇಲ್ಲಿ ಹತ್ತಿರ ಹೋಗಿ ಅಲ್ಲಿ ಜಾಸ್ತಿ ಮಂದಿಗೆ ಡೆಂಗು ಇದೆ ಅಂತಂದರೆ ಅಲ್ಲಿ ಹೋಗಿ ಒಂದು ಕ್ಯಾಂಪ್ ಮಾಡಿ ಅವರಿಗೆ ಯಾವ ಥರ ಇರಬೇಕು, ಡೆಂಗು ಹೇಗೆ ಬರುತ್ತೆ, ನಾವು ಏನೇನು ಅದ್ರ ಬಗ್ಗೆ ನಾವು ಪ್ರಿಕಾಷನ್ ಮೆಜರ್ಸ್ ತೊಗೋಬೇಕು ಅದನ್ನು ಸಹಿತ ನಾವು ಮಾಡಿದ್ದೀವಿ. ಸೊ ನಮ್ಮ ಬೇರೆ ಬೇರೆ ಈಗ ಸ್ಟಾಫ್ ಇದ್ದಾರೆ, ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಇದ್ದಾರೆ, ಅವರು ಅಂಥ ಒಂದು ಕಾಲೇಜಿನಲ್ಲಿ ಆಗಲಿ ಇನ್ಸ್ಟಿಟ್ಯೂಟ್ಸ್ನಲ್ಲಿ ಆಗಿ ಹೋಗಿ ಅದ್ರ ಬಗ್ಗೆ ಸ್ಪೆಷಲಿ ಸ್ಕೂಲ್ಸ್ನಲ್ಲಿ ಸಹಿತ ನಾವು ಸ್ಪೆಷಲಿ ಪ್ರೈಮರಿ ಸ್ಕೂಲ್ಸು ಹೈಸ್ಕೂಲ್ಸ್ನಲ್ಲಿ ಮಕ್ಕಳಿಗೆ ಕಣ್ಣಿಂದು ತಪಾಸಣೆ ಶಿಬಿರ ತುಂಬ ಜಾಸ್ತಿ ಮಾಡ್ತೀವಿ. ಮಕ್ಕಳಿಗೆ ನಮ್ಮ ಡಾಕ್ಟರ್ಸ್ ಹೋಗೋದು ಫ್ರೀಯಾಗಿ ಮಾಡೋದು ಮಾಡ್ತಾ ಇದ್ದೀವಿ. ಆಸ್ಪತ್ರೆಯ ಮೂಲಕ ಅನೇಕ ರೀತಿಯಾದಂಥ ಜನೋಪಯೋಗಿ ಕಾರ್ಯಕ್ರಮಗಳು ಜನರಿಗೆ ಲಭ್ಯ ಆಗ್ತಾ ಇದೆ. ಈ ನಡುವೆ ನಮ್ಮ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದದಲ್ಲಿ ಕೂಡ ನಾವು ಸರಣಿ ಕಾರ್ಯಕ್ರಮಗಳನ್ನು SDM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಸಹಯೋಗದಲ್ಲಿ ನಿರಂತರವಾಗಿ ಮಾಡುವ ಮೂಲಕ ಆರೋಗ್ಯದ ಕಾಳಜಿಯನ್ನು ಇನ್ನಷ್ಟು ಜನರಿಗೆ ತಲುಪಿಸಬೇಕು ಅನ್ನೋಂಥ ಉದ್ದೇಶವನ್ನು ಇಟ್ಟುಕೊಂಡಿದ್ದೇವೆ ಸರ್. ಈ ರೇಡಿಯೋ ಸರಣಿ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ? ತುಂಬ ಸಂತೋಷವಾದ ವಿಷಯ ಏನಂದರೆ ಈ ನಿನಾದ 90.4 FM ಇವರ ಒಂದು ಸಹಯೋಗದಲ್ಲಿ ನಮ್ಮ ಕಡೆ ಇರುವ ಎಲ್ಲ ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಯಾರ್ಯಾರು ಇದ್ದಾರೆ ಅವರೆಲ್ಲರೂ ಬಂದು ಅವರ ಡಿಪಾರ್ಟ್ಮೆಂಟ್ ಏನೇನಿದೆ, ಯಾವ ಥರ ನಾವು ಜನರಿಗೆ ಒಂದು ಉಪಯೋಗಕರವಾದ ವಿಷಯ ಏನೇನಿದ್ದಾವೆ, ಒಂದು ಪ್ರಿವೆಂಟಿವ್ ಮೆಡಿಸಿನ್ ಇರ್ಬೋದು ಅಥವಾ ಬೇರೆ ಇತರತ ಸಂಬಂಧಿಸಿದ ಎಲ್ಲ ವಿಷಯಗಳ ಮೇಲೆ ಪ್ರತಿ ವಾರ ನಿಮಗೆ ವಿವರಣೆ ಬರ್ತಾ ಇರುತ್ತೆ. ದಯವಿಟ್ಟು ಎಲ್ಲರೂ ಅದನ್ನು ಕೇಳಿ ಅದರಿಂದ ಲಾಭ ಪಡಬೇಕಂತ ನಾನು ಬೇಡ್ಕೊತಾ ಇದ್ದೇನೆ. ಇದು ಒಂದು ಸರಳವಾಗಿ ಕಡಿಮೆ ಖರ್ಚಿನಲ್ಲಿ ಜನರಿಗೆ ಸೇರುವಂಥ ಒಂದು ಪ್ರೋಗ್ರಾಮ್ ನಡೀತಾ ಇದೆ. ಈಗ TV ಅಥವಾ ಸೆಲ್ನಲ್ಲಿ ಅಂದರೆ ಅದು ನೋಡ್ಕೊತ ಹೋದರೆ ಏನಾರು ಅಪಘಾತ ಆಗ್ಬೋದು, ದಾರಿಯಲ್ಲಿ ಮೊಬೈಲ್ ಆನ್ ದ ಮೂವ್ ನೋಡೋಕ್ಕೆ ಸಾಧ್ಯ ಇಲ್ಲ, ಒಂದು ಕಡೆ ಇದ್ದು ನೋಡಬೇಕು. ಆದರೆ ಇಂಥ ಒಂದು ರೇಡಿಯೋ ಪ್ರೋಗ್ರಾಮ್ ಏನಂದರೆ ಆರಾಮಾಗಿ ಒಂದು ಹೆಡ್ಫೋನ್ ಹಿಡ್ಕೊಂಡು ಕೇಳ್ತಾ ನಾವು ಖುಷಿಯಿಂದ ಎಲ್ಲ ಬೇರೆ ಕೆಲಸನೂ ಮಾಡ್ಬೋದು. ಎಲ್ಲರಿಗೂ ಸೇರುವಂಥ ಒಂದು ಒಳ್ಳೆ ಆ್ಯಂಡ್ ಇದರಿಂದ ನಿಮಗೆ ಕಣ್ಣಿಗಾಗಲಿ ಬೇರೆಗಾಗಲಿ ಪ್ರಾಬ್ಲಮ್ ಬರಲ್ಲ, ಬ್ಲೂ ಲೈಟ್ ಇಂಥದ್ದು ಬರಲ್ಲ. ಸೊ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ತುಂಬ ತುಂಬ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಆ್ಯಂಡ್ ಇಂಥ ಪ್ರೋಗ್ರಾಮ್ನಲ್ಲಿ ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ SDM ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ನಿಮ್ಮ ಮುಖಾಂತರ ಜನರಿಗೆ ನಾವು ಮಾಡೋ ಒಂದು ಸೇವೆ, ತದ್ವಾರ ಅವರಿಗೆ ಎಲ್ಲರಿಗೂ ಗೊತ್ತಾಗಿ ನಮ್ಮ ಸೇವೆ ಪಡ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಮಾಡ್ತಾ ಇದ್ದೀರಿ. ನಾನು ತುಂಬ ತುಂಬ ಸಂತೋಷದಿಂದ ಈ ಒಂದು ಪ್ರೋಗ್ರಾಮ್ನಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ. ಬಹಳ ಸಂತೋಷ ಸರ್. ಆಸ್ಪತ್ರೆಯಲ್ಲಿ ಸಿಗುವಂಥ ಸೌಲಭ್ಯಗಳು, ಅದರ ಜೊತೆಗೆ ಆಸ್ಪತ್ರೆಯ ಮೂಲಕ ಜನಸಮುದಾಯಕ್ಕೆ ಕೊಡ್ತಿರುವಂಥ ವಿವಿಧ ರೀತಿಯಾದಂಥ ಸೇವೆಗಳಾಗಿರ್ಬೋದು ಎಲ್ಲವನ್ನು ಕೂಡ ತಾವು ತಿಳಿಸಿದ್ದೀರಿ. ಇಷ್ಟು ಹೊತ್ತು ನಮ್ಮ ಈ SDM ಆರೋಗ್ಯವಾಣಿ ಸರಣಿ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಕೊಟ್ಟದಕ್ಕಾಗಿ ನಮ್ಮ ಎಲ್ಲ ರೇಡಿಯೋ ಕೇಳುಗರ ಪರವಾಗಿ ಮತ್ತು ನಮ್ಮ ಸಂಸ್ಥೆಯ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ.
ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಆರೋಗ್ಯವೇ ನಮ್ಮ ಭಾಗ್ಯವು, ನೆಮ್ಮದಿಯ ನಾಳೆಯು, ಬದುಕಿಗೆ ಹೊಸ ಹುರುಪು, ಉಲ್ಲಾಸದ ಜೀವನ ನಿತ್ಯವೂ. ಇದುವರೆಗೆ ಎಸ್ಟಿಎಂ ಆರೋಗ್ಯವಾಣಿ ಕಾರ್ಯಕ್ರಮ ಕೇಳಿದ್ರೆ. ಆರೋಗ್ಯದ ಕಾಳಜಿ ಇರಲಿ, ಮುಂಜಾಗೃತಾ ಕ್ರಮವು ನೆನಪಿರಲಿ, ವೈದ್ಯರ ಸಲಹೆಯು ಪಾಲಿಸುತ್ತಾ ಮಾಹಿತಿ ತಿಳಿಸೋಣ, ಆರೋಗ್ಯವ ಕಾಪಾಡೋಣ. ಮುಂದಿನ ವಾರ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ನಮ್ಮ ಆರೋಗ್ಯವಾಣಿ, ಇದು STM ಆರೋಗ್ಯವಾಣಿ, ಇದು STM ಆರೋಗ್ಯವಾಣಿ.